ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಹೃದಯ ವಚನಗಳು ಅಂದರೆ ಮನಸ್ಸಿನ ಮಾತು, ಮನ್ ಕಿ ಬಾತ್ ಇಸ್ಕೋ ಹಮ್ ಸೀಖೆಂಗೆ. ಮಕ್ಕಳೇ, ಇಂದು ನಾವು ಹೃದಯ ವಚನಗಳು, ಹೃದಯದಲ್ಲಿ ಯಾವ ಯಾವ ಭಾವನೆಗಳು ಹೇಳುತ್ತವೆ ಅನ್ನುವುದು ಈ ಪದ್ಯದ ಉದ್ದೇಶ. ಬನ್ನಿ ಈಗ ನಾವು ಈ ಪದ್ಯವನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಾನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿಯೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಹೃದಯ ವಚನಗಳು, ಮನ್ ಕಿ ಬಾತ್. 9 ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ. 10 ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ. ಸ್ತುತಿಗೆ ತಲೆಯೊಲಿಸಿ ನಲಿಯುವುದಯ್ಯ ಲೋಕ. ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ. 9 ತಡವೆ, 9 ತಡವೆ ಅಂದರೆ ಸಲ, 9 ಸಲ. 9 ಬಾರ್, 9 ಟೈಮ್ಸ್. ಉಪಕರಿಸಿ, ಉಪಚಾರ ಕರ್ಕೆ, 9 ಸಲ ಉಪಚಾರ ಮಾಡಿ. ಒಮ್ಮೆ ತಪ್ಪಲು, ಒಮ್ಮೆ ಒಂದು ಸಲ ತಪ್ಪಿದರೆ, ಬೈ ಚಾನ್ಸ್ ತಪ್ಪಿದರೆ. ಮೊದಲಿನೆಲ್ಲವ, ಮೊದಲು 9 ಸಲ ಉಪಚಾರ ಮಾಡಿದಿರಲ್ಲ ಅದೆಲ್ಲವನ್ನೂ ಮರೆವರಯ್ಯ, ಮರೆತೋಗ್ತಾರೆ. ನೀವೆಷ್ಟೇ ಸಲ ಉಪಚಾರ ಮಾಡಿ ಒಂದು ಸಲ ಒಂದು ವೇಳೆ ತಪ್ಪಿದರೆ ಆಗ ಏನು ಮಾಡ್ತಾರೆ ಜನ? ಹಿಂದೆ ಮಾಡಿದ ಎಲ್ಲ ಉಪಚಾರವನ್ನು ಮರೆತು ಹೋಗ್ತಾರೆ. ಇದು ಲೋಕದ ರೀತಿ. 9 ಬಾರ್ ಉಪಚಾರ ಕರ್ಕೆ, ಒಮ್ಮೆ ತಪ್ಪಲು, 1 ಬಾರ್ चूकने से, तप्पलु यानी चूकने से. मोदलिनेल्लवा, पिछले जो उपकार किए उन सब को मरेवरैया, भूल जाते हैं. Suppose 9 times you help anybody. ಒಮ್ಮೆ ತಪ್ಪಲು, by chance you miss one time, then ಮೊದಲಿನೆಲ್ಲವಾ, the previous, ಮರೆವರಯ್ಯ, they will forget. 10 ಬಾರಿ ಮೆಚ್ಚಿ, 10 ಬಾರಿ ಮೆಚ್ಚಿ, ಒಬ್ಬರನ್ನು 10 ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು, ಒಂದು ವೇಳೆ ತಪ್ಪಾಗಿ ಆ ತಪ್ಪನ್ನು ಹೇಳಿದರೆ, ಟೀಕಿಸಿದರೆ, ಕೆರಳಿ ಜರೆವರಯ್ಯ, ಕೆರಳಿಯನ್ನೇ ಕೋಪಗೊಂಡು ಜರೆವರಯ್ಯ, ಬೈಯುತ್ತಾರೆ. 10 ಸಲ ಮೆಚ್ಚಿ, ಒಂದು ಸಾರಿ ಅವರಿದ ತಪ್ಪು ವರ್ತನೆಯನ್ನು, ತಪ್ಪು ಕೆಲಸವನ್ನು ನೀವೇನಾದರೂ ಟೀಕಿಸಿದರೆ ಏನು ಮಾಡ್ತಾರೆ ಜನ? ಕೆರಳಿ ಸಿಟ್ಟುಗೊಂಡು ನಿಮ್ಮನ್ನೇ ಜರೆವರಯ್ಯ, ಬೈಯುತ್ತಾರೆ. 10 ಬಾರ್ ಪ್ರಶಂಸಾ ಕರ್ಕೆ, ಮೆಚ್ಚಿಯನ್ನೇ ಪ್ರಶಂಸಾ ಕರ್ಕೆ, ಮತ್ತೊಂದು ಬಾರಿ 1 ಬಾರ್ ಉನ್ಕಿ ನಿಂದಾ ಕರ್ನೆ ಸೆ, ಟೀಕಿಸಲು. ನಿಂದಾ ಕರ್ನೆ ಸೆ ಕ್ಯಾ ಕರ್ತೆ ಹೈ ಲೋಗ್? ಕೆರಳಿ, क्रोध में आकर जरेवरैया ने उन्हें डांटते हैं. 10 times if you praise them, suppose 1 time if you criticize them, ಟೀಕಿಸಲು means if you criticize them, then they will get angry and they will scold you. Kerali means getting angry, ಜರೆವರಯ್ಯ means they will scold. ಸ್ತುತಿಗೆ ತಲೆಯೊಲಿಸಿ, ಸ್ತುತಿಯೇನೆ ಪ್ರಶಂಸಾ ಕರ್ನ, ಹೊಗಳುವುದು, ಪ್ರಶಂಸೆ ಮಾಡುವುದು. ಪ್ರಶಂಸೆಯಿಂದ ತಲೆಯೊಲಿಸಿ, ಪ್ರಶಂಸೆಗೆ ತಲೆದೂಗಿ ನಲಿಯುವುದಯ್ಯ ಲೋಕ. ಪ್ರಶಂಸೆಗೆ ತಲೆದೂಗಿ ಈ ಲೋಕ ಸಂತೋಷ ಪಡುತ್ತೆ. ಲೋಕದ ಜನ ಸಂತೋಷ ಪಡ್ತಾರೆ, ಪ್ರಶಂಸೆ ಮಾಡಿದರೆ ಬಹಳ ಸಂತೋಷ ಪಡ್ತಾರೆ. ಪ್ರಶಂಸಾ ಕರ್ನೆ ಸೆ ಲೋಗ್ ಕೆ, इस जगत के लोग खुश होते हैं. By praising, the people will feel very happy. ಓಲೈಕೆಯ ಚಾಳಿಯ ದೂರೀಕರಿಸಯ್ಯ, ಓಲೈಕೆಯನ್ನೇ ಪ್ರಶಂಸಾ ಕರ್ನ, ಬೇರೆಯನ್ನು ಹೊಗಳುವುದು.
ಹೊಗಳುವ ಚಾಳಿಯನ್ನು, ಚಾಳಿ ಅಂದರೆ ವರ್ತನೆ, ಅಭ್ಯಾಸ. ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ. ಓಲೈಕೆಯ ಅಂದರೆ ಬೇರೆಯವರನ್ನು ಪ್ರಶಂಸೆ ಮಾಡುವ, ಚಾಳಿಯ ಅಂದರೆ ಅಭ್ಯಾಸವನ್ನು, ವರ್ತನೆಯನ್ನು, ದೂರೀಕರಿಸಯ್ಯ ದೂರ ಮಾಡಯ್ಯ. ಬೇರೆಯವರನ್ನು ಹೊಗಳುವ ಆ ವರ್ತನೆಯನ್ನು, ಆ ಅಭ್ಯಾಸವನ್ನು, ಆ ನಡತೆಯನ್ನು ದೂರ ಮಾಡು. ಸ್ತೋತ್ರಾತೀತ ಪ್ರಶಂಸೆಗಳಿಂದ ಅತೀತ ಅಂದರೆ ದೂರವಾಗಿರುವ, ಹೃದಯೇಶ ಸೋಮೇಶ प्रशंसा करने वाली चाली अभ्यास को, प्रशंसा करने वाली अभ्यास को दूरीकरिसಯ್ಯ दूर करो. स्तोत्रातीता प्रशंसा से दूर बसने वाले हृदयेश सोमेश. ಓಲೈಕೆಯ ಚಾಳಿಯ, ಓಲೈಕೆ ಮೀನ್ಸ್ ಪ್ರೈಸಿಂಗ್, ಚಾಳಿ ಮೀನ್ಸ್ ಹ್ಯಾಬಿಟ್. ದೂರೀಕರಿಸಯ್ಯ means keep us away from praising others. ಸ್ತೋತ್ರಾತೀತ ಹೃದಯೇಶ ಸೋಮೇಶ. Now next. ನೆಗೆವ ಹುಲ್ಲೆಯಾಗುವುದೊಮ್ಮೆ, ಮೊರೆವ ಹುಲಿಯಾಗುವುದೊಮ್ಮೆ, ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ, ಗಂಭೀರ ಗತಿಯ ಗಜವಾಗುವುದೊಮ್ಮೆ. ನೆಗೆವ ಅಂದರೆ ನೆಗೆಯುವ, ಹುಲ್ಲೆಯಾಗುವುದೊಮ್ಮೆ, ಹುಲ್ಲೆ ಅಂದರೆ ಜಿಂಕೆ. ನಮ್ಮ ಮನಸ್ಸು ಒಂದೊಂದು ಬಾರಿ ಜಿಂಕೆಯಂತೆ ನೆಗೆಯುತ್ತದೆ, ಕುಣಿಯುತ್ತದೆ. ಮೊರೆವ ಹುಲಿಯಾಗುವುದೊಮ್ಮೆ, ಒಂದೊಂದು ಸಲ ಮೊರೆವ ಗರ್ಜಿಸುವ ಹುಲಿಯಂತೆ ಆಗುತ್ತದೆ. ಅಂದರೆ ಹುಲಿಯಂತೆ ನಾವು ಗರ್ಜಿಸುವುದಂದರೆ ಕೋಪದಿಂದ ಮಾತನಾಡುವುದು. ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ, ಒಂದೊಂದು ಸಲ ನಮ್ಮ ಮನಸ್ಸು ಕುದುರೆಯಂತೆ ನೆಗೆದು ಕುಪ್ಪಳಿಸುತ್ತದೆ. ಅಂದರೆ ಸಂತೋಷದಿಂದ ಒಂದೊಂದು ಸರಿ ನಾವು ಕುಣಿತೀವಿ. ಗಂಭೀರ ಗತಿಯ ಗಜವಾಗುವುದೊಮ್ಮೆ, ಒಂದೊಂದು ಸಲ ಗಜ ಆನೆಯಂತೆ ನಮ್ಮ ಮನಸ್ಸು, ನಮ್ಮ ಹೃದಯ ಗಂಭೀರವಾಗಿರುತ್ತದೆ. ನೆಗೆವ ಹುಲ್ಲೆಯಾಗುವುದೊಮ್ಮೆ, ನೆಗೆವ ಯಾನೆ ಜಂಪಿಂಗ್, ಕೂದನೆ ವಾಲ. ಹುಲ್ಲೆಯಾಗುವುದೊಮ್ಮೆ, ಹುಲ್ಲೆ यानी हिरन की तरह हम कूदते हैं, हमारा मन नाचता है. मोरेवा हुलियागुವುದೊಮ್ಮೆ, कभी कभी हमारा हृदय मोरेवा यानी गर्जिಸುವ, रोरिंग. हुलियागुವುದೊಮ್ಮೆ, हुली बाघ की तरह हम कभी कभी रोर गर्जन करते हैं, यानी गुस्सा करता है. हमारा मन बाघ की तरह गुस्से में आ जाता है. Sometimes our mind, our heart jump like a hiran. Hiran means what? Deer. Sometimes our heart become like a tiger and it roar. Roar means talking with speaking angry words. ಕೆನೆದು ಕುಪ್ಪಳಿಸುವ, कभी कभी हमारा मन कुदरे घोड़े की तरह नाचता है. संतोष से हम नाचते हैं. समटाइम्स वी फील वेरी हैप्पी, वी जंप लाइक हॉर्स. गंभीर गतिಯ गजवागुವುದೊಮ್ಮೆ, कभी कभी हमारा मन गंभीर, हाथी की तरह गंभीर हो जाता है. समटाइम्स our heart become serious like elephant. Next. ಗುಟುರುವ ಗೂಳಿಯಾಗುವುದೊಮ್ಮೆ, ಚಪಲತೆಯ ಕೋತಿಯಾಗುವುದೊಮ್ಮೆ, ನಂಜಿನ ನಾಗವಾಗುವುದೊಮ್ಮೆ, ನೀರೊಳಗೆ ವಿರಾಳ ಮೀನಾಗುವುದೊಮ್ಮೆ, ಮೀನಾಗುವುದೊಮ್ಮೆ. ಹೃದಯ ಕೆನಿತು ರೂಪಗಳೋ ಈ ಹದನವ ನೀನೇ ಬಲ್ಲೆ, ಬಹುರೂಪಿ ಹೃದಯೇಶ ಸೋಮೇಶ. ಗುಟುರುವ ಗೂಳಿಯಾಗುವುದೊಮ್ಮೆ, ಒಂದೊಂದ್ಸರಿ ಗೂಳಿಯಂತೆ ಹುಂಕಾರ ಮಾಡುತ್ತದೆ ನಮ್ಮ ಮನಸ್ಸು. ಚಪಲತೆಯ ಕೋತಿಯಾಗುವುದೊಮ್ಮೆ, ಒಂದೊಂದು ಸರಿ ಚಪಲತೆ, ಏನು ನೋಡಿದ್ರು ಅದು ಬೇಕು ಇದು ಬೇಕು ಅಂತ
ಕೋತಿ ಥರ ಮನಸ್ಸು ಎಲ್ಲವೂ ಬೇಕು ಅಂತ ಚಪಲತೆ ಪಡೆಯುತ್ತದೆ, ಆಸೆ ಆಗುತ್ತೆ. ಗುಟುರುವ ಗೂಳಿಯಾಗುವುದೊಮ್ಮೆ, ಕಭಿ ಕಭಿ ಗೂಳಿ ಕಿ ಥರ ಮನ್ ಹುಂಕಾರ ಕರ್ತಾ ಹೇ. ಕಭಿ ಕಭಿ ಕೋತಿ यानी बंदर की तरह हर चीज़ को चाहता है. Sometimes our heart, our mind become like ghuli, oxen. Sometimes it becomes naughty as ಕೋತಿ means what? Monkey. ನಂಜಿನ ನಾಗವಾಗುವುದೊಮ್ಮೆ, ನಂಜು ಎನ್ನೆ ವಿಷ, ಪಾಯ್ಸನ್, ಜಹರ್, ವಿಷ್. ನಂಜಿನ ಹಾವಾಗುವುದೊಮ್ಮೆ, ಒಂದೊಂದು ಸಲ ಮನಸ್ಸಿನಲ್ಲಿ ಹಾವಿನ ತರಹ ವಿಷದ ವಿಚಾರಗಳು ಬರುತ್ತವೆ. ನೀರೊಳಗೆ ನಿರಾಳವಿಹ ಮೀನಾಗುವುದೊಮ್ಮೆ, ನೀರಿನ ಒಳಗೆ ಇರುವ ನಿರಾಳವಿಹ ಅಂತಂದ್ರೇನು, ಶಾಂತಿಯಿಂದ ಓಡಾಡುವ, ಶಾಂತಿಯಿಂದ ಈಜಾಡುವ ಮೀನಾಗುವುದೊಮ್ಮೆ, ಮೀನಿನ ತರಹ ಆಗುತ್ತದೆ ನಮ್ಮ ಮನಸ್ಸು. ಕಭಿ ಕಭಿ ಹಮರ ಮನ್ ನಂಜಿನ ವಿಷ್ ನಾಗವಾಗುವುದೊಮ್ಮೆ, नाग शाम के जैसा विष मन में भर जाता है. कभी कभी दूसरों के बारे में हमारे मन में बुरे विचार आते हैं, विष के समान बुरे विचार आते हैं. नीरोलगे निराಳ विह, पानी के अंदर, नीरोलगे यानी पानी के अंदर शांति से तैरने वाली, विहार करने वाली मीनागुವುದೊಮ್ಮೆ, मछली की तरह बन जाता है. Sometimes our heart become like poisonous cobra, means we feel bad things, our heart will get bad thoughts. ನೀರೊಳಗೆ ನಿರಾಳವಿಹ, ನೀರೊಳಗೆ means inside water, ನಿರಾಳವಿಹ means sailing with peace, ನಿರಾಳ means peace. ಮೀನಾಗುವುದೊಮ್ಮೆ, ಮೀನು ಯಾನೆ fish. ಹೃದಯ ಕೆನಿತು ರೂಪಗಳೋ ಈ ಹದನವ ನೀನೇ ಬಲ್ಲೆ. ಹೃದಯ ಕೆನಿತು ಅಂದರೆ ಹೃದಯಕ್ಕೆ ಎಷ್ಟು ಎನಿತು ಅಂದರೆ ಎಷ್ಟು, ಹೃದಯಕ್ಕೆ ಎಷ್ಟು ರೂಪಗಳಿದೆಯೋ ಈ ಹದವ ಅಂದರೆ ಈ ರೀತಿಯನ್ನು ನೀನೇ ಬಲ್ಲೆ. ಹೃದಯ ಕೆನಿತು, ಮನ್ ಕೆ ಹೃದಯ ಕೆ ಕಿತನೆ ಹಿ ರೂಪ ಹೇ ಯೇ ರೀತಿ ಕೋ ಹದನವ ಯಾನಿ ಇಸ್ ರೀತಿ ಕೋ ತುಮ್ ಹಿ ಬಲ್ಲೆ ಜಾನ್ತೆ ಹೋ. How many types of rupa? Rupa means types. There are so many types of hearts. Hadanava means this riti. Hadava riti yani types, method, system. Neene balle, you only know. Balle means know. ಬಹುರೂಪಿ ಹೃದಯೇಶ ಸೋಮೇಶ. ಬಹುರೂಪಿ ಅನೇಕ ರೂಪಗಳುಳ್ಳ ಹೃದಯೇಶ ಸೋಮೇಶ, ಅನೇಕ को धारण करने वाले ಹೃದಯೇಶ್ ಸೋಮೇಶ್. ನೆಕ್ಸ್ಟ್, ಎನಿತು ಭಾಷೆಗಳ ಕಲಿತದಡೇನು ಹೃದಯದ ಭಾಷೆ ಕಲಿಯದನ್ನಕ. ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತವರಿಯದನ್ನಕ. ಎನಿತು ಶೋಧನೆಗೈದಡೇನು ಹೃದಯ ಶೋಧನೆಗೈಯದನ್ನಕ. ಎನಿತು ಸಾಧನೆಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ. ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ. ಎನಿತು ಭಾಷೆಗಳ ಕಲಿತಡೇನು, ಎನಿತು ಅಂದರೆ ಎಷ್ಟು ಭಾಷೆಗಳನ್ನು ಕಲಿತರೇನು ಹೃದಯದ ಭಾಷೆ ಕಲಿಯದನ್ನಕ. ಹೃದಯದ ಭಾಷೆಯನ್ನು ಕಲಿಯದೇ ಇದ್ದರೆ ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಪ್ರಯೋಜನ ಇಲ್ಲ. ಎನಿತು ಭಾಷೆಗಳ कलितडेनु, कितने ही एनितु यानी कितने ही भाषाओं को कलितडेनु, सीखने से क्या फ़ायदा, सीखने से क्या लाभ है जब हृदय की भाषा को नहीं सीख सके. हृदयद भाषे कलियदन्नक, हृदय की भाषा को सीखे बिना हम जितने ही भाषाओं को सीखने से कोई लाभ नहीं. What is the use of learning so many languages unless and until if you don't learn the ಹೃದಯದ ಭಾಷೆ, if you don't learn the
heart language if you don't understand others. ಎನಿತು ನುಡಿ ಸಡಗರ ತೋರ್ದನೇನು, ಎಷ್ಟು ನುಡಿ ಸಡಗರದ ಸಂತೋಷದ ಎಷ್ಟು ಮಾತುಗಳನ್ನು ಆಡಿದರೂ ತೋರಿಸಿದರು, ಸಂತೋಷವನ್ನು ವ್ಯಕ್ತಪಡಿಸಿದರು. ಎದೆಯ ಮಿಡಿತವರಿಯದನ್ನಕ, ಎದೆಯ ಮಿಡಿತವನ್ನು ಅರಿಯದೇ ಇದ್ದರೆ ಏನು ಪ್ರಯೋಜನ? ಎಷ್ಟು ನಾವು ಸಂತೋಷದ ಮಾತು ಸಂತೋಷದ ವರ್ತನೆಯನ್ನು ತೋರಿಸಿದರೂ ಬೇರೆಯವರ ಹೃದಯದ ಮಿಡಿತವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಏನು ಪ್ರಯೋಜನ? ಎನಿತು ನುಡಿ ಸಡಗರ तोड़दड़ेनु, हम कितने ही बात करने से, हम कितने ही बातों से दूसरों को संतोष करने का प्रयत्न करने से भी यदि हम ಎದೆಯ ಮಿಡಿತವ ಅರಿಯದನ್ನಕ, यदि हम दूसरों के हृदय के मिडिता यानी बीटिंग्स को ना पहचानने से क्या लाभ होता है? What is the use of expressing happiness without understanding others' hearts beating? ಎನಿತು ಶೋಧನೆಗೈದಡೇನು, ಎನಿತು ಎಷ್ಟು ಶೋಧನೆಯನ್ನು ಮಾಡಿದರೇನು ಪ್ರಯೋಜನ? ಹೃದಯದ ಶೋಧನೆಗೈಯದನ್ನಕ, ಹೃದಯಕ್ಕೆ ಶೋಧನ ಹೃದಯವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನಾವು ಎಷ್ಟು ಶೋಧನೆ ಮಾಡಿದರೇನು? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅದರ್ಸ್ ಹಾರ್ಟ್, ಅದರ್ಸ್ ಫೀಲಿಂಗ್, ದೆನ್ ವಾಟ್ ಈಸ್ ದ ಯೂಸ್ ಆಫ್ ಎನಿತು शोधने, व्हाट इज़ द यूज़ ऑफ डिस्कवरिंग? दूसरों की भावनाओं को समझे बिना हम जितने ही शोधन करें, जितने ही हम शोधन करें, उससे कोई लाभ नहीं. ಏನಿತು ಸಾಧನೆಗೈದಡೇನು, हम जितने ही ಸಾಧನ ಕರೆ, ನಾವು ಎಷ್ಟೇ ಸಾಧನೆ ಮಾಡಿ ಏನು ಪ್ರಯೋಜನ? ಹೃದಯದ ಬೆಸುಗೆ ಸಾಧಿತವಾಗದನ್ನಕ, ಹೃದಯದ ಬೆಸುಗೆಯಾಗದೇ ಇದ್ದರೆ, ಹೃದಯದ ಬೆಸುಗೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ನಾವು ಎಷ್ಟು ಸಾಧನೆಗೈದರೇನು, ನಾವು ಎಷ್ಟು ಸಾಧನೆ ಮಾಡದಿರೇನು? हम जितने ही साधन हम करें, हमें जितने ही हम सिद्धि को पाएं, जब हम हृदय के मिलन को ना पहचान सके, हृदय के मिलन को ना हम समझ सके, तो हम जितने भी साधन करें कोई लाभ नहीं. इवेल्लಕ್ಕೂ जीवभावदाता, ಎಲ್ಲಕ್ಕೂ जीवभावदाता, इन सभी को जीवभावदात नीने काना तुम ही जानते हो. हृदयेश सोमेश.